ಸಭೆ ಸೇವಕರಿಗೋಸ್ಕರ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಾನು ಇಲ್ಲದಾಗ ಈ ಸಭೆ ನಡೆಸುವ ಶೇಖರ್ ಸಾಮವೇಲ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಹೇಳ್ತಾ ಇದ್ದಾರೆ, 2ನೇ ವಚನ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಏನ್ ಮಾಡ್ಬೇಕಂತೆ? ಯಾವ ರೀತಿ? ಪ್ರಾರ್ಥನೆ ತಪ್ಪದೆ ಮಾಡುವವರಾಗಿರಬೇಕು. ಎಚ್ಚರವಾಗಿದ್ದು ನಾವು ಏನ್ ಮಾಡ್ತಾ ಇರ್ಬೇಕಂತ ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ಅವರಿಗೆ ಮಹಿಮೆ ಸಲ್ಲಿಸುತ್ತಿರಬೇಕು. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿ ತಪ್ಪದೆ ಮಾಡಬೇಕು, ಎಚ್ಚರವಾಗಿದ್ದು ಮಾಡಬೇಕು. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇದಲ್ಲದೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ ಬಿಡ್ತಿರೋ, ಆದ್ರೆ ಇಲ್ಲಿ ಹೇಳ್ತಾ ಇದೆ, ತಪ್ಪದೆ ಪ್ರಾರ್ಥನೆ ಮಾಡ್ರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಕೃತಜ್ಞತಾ ಸ್ತುತಿ ಮಾಡ್ರಿ. ಇವತ್ತು ನಾವು ಈ 3 ಕಾರ್ಯಗಳು ಮಾಡ್ತಾ ಇದ್ದೀವ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀವ? ಇಲ್ಲ ಯಾವಾಗಲೂ ನಿದ್ರೆ ಮಾಡ್ತಾ ಇದ್ದೀವ? ಸೈತಾನನು ಯಾವ ರೀತಿ ಬರ್ತಾನಂತಮ್ಮ? ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲೆಂದು ಹುಡುಕುತ್ತಾ ಬರ್ತಾ ಇದ್ದಾನೆ. ನಾವು ಸಿಗಾಕೊಳ್ತಾನೆ ಇದೀವಿ ಅಲ್ವಾ? ನಾವು ಸಿಗಾಕೊಳ್ತಾನೆ ಇದೀವಿ ಸೈತಾನ ಕೈಯಲ್ಲಿ. ಈಸಿಯಾಗಿ ಸಿಗಾಕೊಳ್ತಾ ಇದೀವಿ. ಅವನು ಬಂದು ನಮ್ಮನ್ನ ಬೇಲೆ ಎಲ್ಲ ತಗದಾಕಿ ದೇವರ ಹತ್ರ ಯಾರಿಗೋಸ್ಕರ ಯೋಬಯ ವಿಷಯದಲ್ಲಿ ಏನ್ ಮಾಡುದು? ದೇವರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ ಸೈತಾನ, ಯೋಬನ ಮುಟ್ತೀನಿ ಅಂತ. ದೇವರು ಏನ್ ಹೇಳಿದ್ರು? ಮುಟ್ಟು, ಪ್ರಾಣಕ್ಕೆ ಮಾತ್ರ ನಷ್ಟ ಆಗ್ತ. ಇವತ್ತು ಹಂಗಲ್ಲ, ಆ ಪ್ರಾಣ ತೆಗಿ ಅಂತ ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಹೋಗಿ ಏನಾರ ಮಾಡ್ಕೊಳ, ಅವನ ನನ್ನ ಹತ್ರ ಕರೆಕ್ಟ್ ಆಗಿಲ್ಲ ಹೋಗಂತ ದೇವರು ಏನ್ ಮಾಡ್ತಾರೆ? ಸೈತಾನಿಗೆ ಅಪ್ಪಣೆ ಕೊಟ್ಬಿಡ್ತಾರೆ. ಸೈತಾನ ಹೋಗಿ ಕೇಳೋದೇ ಬೇಡ, ಡೈರೆಕ್ಟ್ ಆಗಿ ಅವ್ರ ಅಪ್ಪಣೆ ಕೊಟ್ಬಿಡ್ತಾರೆ. ನಾವು ಆ ರೀತಿ ಇದೀವ? ನಾವು ದೇವರ ಮಕ್ಕಳು, ಪರಿಶುದ್ಧವಾಗಿರುವಂಥ ಮಕ್ಕಳು, ನೀತಿವಂತರಾಗಿರುವಂಥ ಮಕ್ಕಳು. ನಮ್ಮ ಹತ್ರ ಸೈತಾನನಾಗ್ಲಿ, ನಮ್ಮ ಕುಟುಂಬದ ನಮ್ಮ ಮಕ್ಕಳ ಹತ್ರ ಸೈತಾನನಾಗ್ಲಿ ಬರೋದಕ್ಕೆ ಅವ್ರು ನಾಚಿಕೆ ಪಡಬೇಕು. ಸೈತಾನ ಆಮೇಲೆ ಅಲ್ಲಿಲೂಯ್ಯ ಎದುರುಕೊಳ್ಬೇಕು. ಸೈತಾನ ನಮ್ಮ ಸಂಗಡ ಬರುವುದಕ್ಕೆ ಅವತ್ತು ಎದುರುಕೊಂಡಿದ್ದ ಕಾರಣ ಏನ್ ಮಾಡ್ದ? ದೇವರ ಹತ್ರ ಹೋಗಿ ಕೇಳ. ಏನ್ ಮಾಡ್ದ? ಯೇಸು ಸ್ವಾಮಿ ಹತ್ರ ಮಾತಾಡಕ್ಕೆ ಎದುರುಕೊಂಡಿಲ್ಲ.